power, then you can practice. ಸೊ ನಾನು ಎಷ್ಟೇ ನಿಮಗೆ ಹೇಳಿದ್ರು ಇವಾಗ ನೀವು ಇನ್ನೂ ಸಣ್ಣ ಮನಸ್ಸುಗಳಿದ್ದಾವೆ, ಮೇ ಬಿ 8th 9th ಸ್ಟೂಡೆಂಟ್ಸ್ ದೇ ಕ್ಯಾನ್ ಅಂಡರ್ಸ್ಟ್ಯಾಂಡ್, ಬಟ್ ಸ್ಟಿಲ್ ಯು ಆರ್ ಇನ್ ಅ ಯಂಗ್ blooming buds you are. So I want to tell my dear children, you can learn anything, you can do practice anything, but you should not leave this the practice of yoga. It is a must. It is a must. Every day you have to practice. How you are daily doing your routine homeworks, how you are daily eating the foods. It should be the part of and parcel of your day, because now the future is very very important, because you are in the like a blooming buds. आपको बढ़ना है, आगे बढ़ के अच्छे सिटीजन होना है. अच्छे, मैं सिटीजन क्यों बोला? अच्छे आदमी होना है, ये बहुत जरूरी है. ಇದು ತುಂಬಾ ಇಂಪಾರ್ಟೆಂಟ್. ದೊಡ್ಡವನಾದ್ಮೇಲೆ ನಾನು ಹಂಗಾಗ್ತೀನಿ, IAS ಆಗ್ತೀನಿ, IPS ಆಗ್ತೀನಿ, ಡಾಕ್ಟರ್ ಆಗ್ತೀನಿ, ಇಂಜಿನಿಯರ್ ಆಗ್ತೀನಿ, ಬೇಡ. ಮೊದಲು ನೀವು ಒಳ್ಳೆ ಮನುಷ್ಯರಾಗಬೇಕು. ಒಳ್ಳೆ ಮನುಷ್ಯರಾದರೆ ಆಟೋಮೆಟಿಕಲಿ ವಿಲ್ ಗೆಟ್ ಎವ್ರಿಥಿಂಗ್. ಒಳ್ಳೆ ಮನುಷ್ಯರಾದರೆ ಯು ವಿಲ್ ಗೆಟ್ ಎನಿಥಿಂಗ್. ಬಟ್ ಬಿಫೋರ್ ಬಿಕಮಿಂಗ್ ಎನಿಥಿಂಗ್ ಯು ಶುಡ್ ಬಿ ಎ ಗುಡ್ ಸಿಟಿಸನ್ ಆಫ್ ಇಂಡಿಯಾ. Okay, for that good citizenship you need a good quality, you need a mental strength, you need a body health, good health, so that all you get through the yoga. So you do you expect your mind become sharp? ನಿಮ್ಮ ಮೈಂಡ್ ಶಾರ್ಪ್ ಆಗ್ಬೇಕು ಅನ್ಸುತ್ತಾ? ನಿಮಗೆ ಗುಡ್ ಹೆಲ್ತ್ ಬೇಕಂತ ಅನ್ಸುತ್ತೋ ಇಲ್ಲೋ? ನಾನು ಆರಾಮಾಗಿರ್ಬೇಕು ಅಂತ ಅನ್ಸುತ್ತಾ? ಸೊ ಅದನ್ನೆಲ್ಲ ನಿಮಗೆ ಪಡಿಬೇಕಂದ್ರೆ ಯೋಗ. ಥ್ರೂ ಯೋಗ ಓನ್ಲಿ ಇಟ್ಸ್ ಪಾಸಿಬಲ್, ನಾಟ್ ಬೈ ಎನಿಥಿಂಗ್. ಒಂದು ಪಿಲ್ ತಗೊಂಡ್ರೆ, ಮೆಡಿಸಿನ್ ತಗೊಂಡ್ರೆ ಬ್ರೈನ್ ಶಾರ್ಪ್ ಆಗುತ್ತಾ? ಇಲ್ಲ. ಒಂದು ಪಿಲ್ ತಗೊಂಡ್ರೆ, ಮೆಡಿಸಿನ್ ತಗೊಂಡ್ರೆ ಒಳ್ಳೆ ಆರೋಗ್ಯ ಸಿಗುತ್ತಾ? ಇಲ್ಲ. ಒಂದು ಪಿಲ್ ತಗೊಂಡ್ರೆ, ಮೆಡಿಸಿನ್ ತಗೊಂಡ್ರೆ ನೀವು ಮಾನಸಿಕವಾಗಿ ಆರಾಮಾಗಿರ್ತೀರಾ? ಇಲ್ಲ. ನೀವು ಮಾನಸಿಕವಾಗಿ ಸಶಕ್ತವಾಗಬೇಕಂದ್ರೆ, ದೈಹಿಕವಾಗಿ ಸದೃಢವಾಗಿರ್ಬೇಕಂದ್ರೆ ಮನಸ್ಸು ಮತ್ತು ಬುದ್ಧಿ ಅತ್ಯಂತ ಉನ್ನತ ಮಟ್ಟದಲ್ಲಿ ವಿಚಾರ ಮಾಡಬೇಕಪ್ಪ ಅಂತಂದ್ರೆ, ಅತ್ಯಂತ ಏಕಾಗ್ರತೆ ನೀವು ಸಾಧಿಸಬೇಕಪ್ಪ ಅಂತಂದ್ರೆ, ಅದು ಕೇವಲ ಯಾವುದರಿಂದ ಸಾಧ್ಯ? Yes, yoga is the only way to achieve your inner strength, to achieve your mental peaceness, to achieve whatever you want. It is so much powerful. Okay, so then what is yoga? What you understand by yoga? Yoga ಅಂದ್ರೆ ಏನಪ್ಪ ನೀನೇನು ತಿಳ್ಕೊಂಡಿದ್ದೀರಿ? ವಾಟ್ ಯು ಅಂಡರ್ಸ್ಟುಡ್? ಎನಿಥಿಂಗ್? ಯೋಗ ಮೀನ್ಸ್ ಗೊತ್ತಿಲ್ಲ. ಮತ್ತು ಯೋಗ ಅಂತ ಇಷ್ಟು ಬಡಬಡಾಗತ್ತೆ, ಇಷ್ಟು ಬದಲಾಗತ್ತೆ. ಯೋಗ ಅಂತ ವಾಟ್ ಇಸ್ ದ ಮೀನಿಂಗ್ ಆಫ್ ವರ್ಡ್ ಯೋಗ? ಏನು ಹೇಳಿ? ಏನು